ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಶಾಲಾ ಶಿಕ್ಷಕರ ಪಾದಮುಟ್ಟಿ ನಮಸ್ಕರಿಸಿದ ಹಿರಿಯ ವೃದ್ಧೆ. ಗುರುವಿನ ಮಹತ್ವವನ್ನು ಅರಿತಿರುವ ಹಳ್ಳಿ ಮಂದಿ. ಹಿರಿಯ ವೃದ್ಧೆಯೊಬ್ಬರು ಶಾಲಾ ಶಿಕ್ಷಕರ ಪಾದ ಮುಟ್ಟಿ ನಮಸ್ಕರಿಸಿ ಶುಭ ಹಾರೈಸಿದ ದೃಶ್ಯವೊಂದು ಪುಟ್ಟ ಹಳ್ಳಿಯೊಂದರಲ್ಲಿ ಕಾಣಬಂದಿತು. ಇದು ಕಾಲ್ಪನಿಕ ಕಥೆಯಲ್ಲ, ಖಂಡಿತವಾಗಿಯೂ ನೈಜ ಘಟನೆ. ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪುಟ್ಟ ಹಳ್ಳಿ ಮೂಗಲಮರಿ. ಇಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರಹಮತುಲ್ಲಾರವರು ಇತ್ತೀಚೆಗೆ ವಯೋ ನಿವೃತ್ತಿ ಹೊಂದಿದ್ದರು. ಇವರು ಸುಮಾರು 27 ವರ್ಷಗಳ ಕಾಲ ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ಗ್ರಾಮಸ್ಥರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿದ್ದರು. ಗ್ರಾಮಸ್ಥರ ಹೃದಯ ಗೆದ್ದ ಈ ಹಳ್ಳಿ ಮೇಷ್ಟ್ರನ್ನು ಗೌರವಿಸುವ ಸಲುವಾಗಿ ಗ್ರಾಮಸ್ಥರೆಲ್ಲ ಸೇರಿ ಶಾಲಾ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ವೃದ್ಧೆಯೊಬ್ಬರು ನಿವೃತ್ತಿ ಹೊಂದಿರುವ ಶಿಕ್ಷಕರ ಪಾದ ಮುಟ್ಟಿ ನಮಸ್ಕರಿಸಿ ಶುಭ ಹಾರೈಸಿದರು. ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಹಾಗೂ ಇಡೀ ಗ್ರಾಮದ ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೃದಯ ಶ್ರೀಮಂತಿಕೆ ಮೆರೆದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಹಾಲಿ ವಿದ್ಯಾರ್ಥಿಗಳು, ಮಕ್ಕಳ ಪೋಷಕರು, ಗ್ರಾಮಸ್ಥರು, ಹಿತೈಷಿಗಳು ಸಹ ತಮ್ಮ ನೆಚ್ಚಿನ ಗುರುಗಳಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದರು. ನೆನಪಿನ ಕಾಣಿಕೆಗಳನ್ನು ನೀಡಿ ಅವರ ಸೇವೆಯನ್ನು ಕೊಂಡಾಡಿದರು. ಶಾಲೆಯ ಪುಟಾಣಿ ಮಕ್ಕಳು ಗಾಯನದ ಮೂಲಕ ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಘನಾಭಿವಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದೇಪಲ್ಲಿ ಕ್ಲಸ್ಟರ್ನ ಸಿಆರ್ಪಿ ವಿ ಶಂಕರಪ್ಪ, ನಿವೃತ್ತ ಶಿಕ್ಷಕರಾದ ರಹಮತುಲ್ಲಾರವರು ಮಾತನಾಡಿದರು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಆಲಪ್ಪಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಶಾಲಾ ಶಿಕ್ಷಕಿ ಆರ್ ಪದ್ಮಿನಿ ಸ್ವಾಗತಿಸಿ ವಂದಿಸಿದರು. ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ MV ವೆಂಕಟೇಶ್ರವರು ತುಂಬಾ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸಲು ಇಚ್ಛಿಸುತ್ತೇನೆ. ಅದೇ ರೀತಿ ನಮ್ಮ ಸಿಆರ್ಪಿಗಳಾದ ವಿ ಶಂಕರಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರಾದ ನೂರುಲ್ಲಾರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಅರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಅರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಅಲತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಅಲತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನಾಣತೆ ಸಾಗರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನಾಣತೆ ಸಾಗರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಅರಸಿರುವ ಪೂಜ್ಯರೇ ನಿಮಗೆ ವಂದನೆ.
ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮೂಗಲಮರಿ ಶಾಲೆಯಲ್ಲಿ ಗುರು ವಂದನೆ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂಪ್ರದಾಯಬದ್ಧ ಮತ್ತು ಶಾಸ್ತ್ರೋಕ್ತವಾಗಿ ಗೌರವಿಸತಕ್ಕಂತಹ ಒಂದು ಹಕ್ಕು ಮತ್ತು ಕರ್ತವ್ಯ ಈ ಒಂದು ಮಾನವ ಜನಾಂಗಕ್ಕೆ ನಾವೇ ರೂಪಿಸಿಕೊಂಡಿರ್ತಕ್ಕಂತಹ ಒಂದು ಕರ್ತವ್ಯನೂ ಹೌದು, ಸಂಪ್ರದಾಯನೂ ಹೌದು, ಗೌರವನೂ ಹೌದು. ಈ ಒಂದು ದಿಸೆಯಲ್ಲಿ ಈ ದಿನ ನಾನು ಇಲ್ಲಿ ಗಮನಿಸ್ತಾ ಇದ್ರೆ ಕಾರ್ಯಕ್ರಮಗಳು ಎಲ್ಲ ಕಡೆನೂ ಮಾಡ್ತೀವಿ. ಆದರೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಬೇಕಂದ್ರೆ ಅಲ್ಲಿ ಊರಿನವರ ಒಂದು ಪ್ರಾಮುಖ್ಯತೆ ಯಾವ ರೀತಿ ಭಾಗವಹಿಸ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲ ಮಕ್ಕಳ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಆಗಮಿಸಿದ್ದೀರಾ. ಈ ಗೌರವ ಸಮರ್ಪಣೆ ನಾವು ಏಕೆ ಮಾಡಬೇಕು ಅಂದ್ರೆ ನಾವೆಲ್ಲರೂ ಒಂದು ಜೀವಿಯಾಗಿ ಹುಟ್ಟಿ ಇವತ್ತು ಬೆಳೆದು ದೊಡ್ಡವರಾಗಿ ಬುದ್ಧಿವಂತರಾಗಿದ್ದೀರಾ ಅಂದ್ರೆ ಅದರ ಹಿಂದುಗಡೆ ಒಬ್ಬ ಗುರು ಇರಬೇಕು. ಆ ಗುರುವಿನ ಒಂದು ಕೃಪೆಯಿಂದ ನೀವೆಲ್ಲರೂ ಇವತ್ತು ಇಲ್ಲಿ ಬುದ್ಧಿವಂತರಾಗಿ. ವಿದ್ಯಾರ್ಥಿಗಳೇ, ಊರಿನ ಗ್ರಾಮಸ್ಥರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ಪೋಷಕರೇ, ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿ ಸದ್ಯ ನೀವು ಕೊಡೋದು ಹೆಚ್ಚಲ್ಲ, ಅಷ್ಟೊಂದು ಮರ್ಯಾದೆ ಕೊಟ್ಟು ಬಂದಿದ್ದೀರಾ. ನನಗೆ ಅಷ್ಟೇ ನಾನು ನಿಮಗೆ ಚಿರಋಣಿ ಆಗಿರ್ತೇನೆ. ನನ್ನ ಹತ್ರ ಓದಿರೋ ಮಕ್ಕಳೆಲ್ಲಾನು ಬುದ್ಧಿವಂತರಾಗಿರ್ತೀರಾ, ಒಳ್ಳೆ ಗುಣಗಳು ಬೆಳೆಸಿದ್ದೀರಾ, ಒಳ್ಳೆ ಗುಣಗಳಿವೆ, ಯಾರು ಕೆಟ್ಟ ಗುಣಗಳು ಹೋಗಿಲ್ಲ. ಅಷ್ಟೊಂದು ಒಳ್ಳೆ ಇದ್ರ ಪಾಯ ಹಾಕಿದ್ದೀನಿ. ಹಾಗೆ ಅದೇ ರೀತಿ ಇನ್ನು ಮುಂದುವರಿಸಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಊರವ್ರಿಗೆ ನಿಮ್ಮ ಮಕ್ಕಳು ಬರ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಅವ್ರಿಗೆ ನಿಮ್ಗೆ ಅದೇ ರೀತಿಯಲ್ಲಿ ದಾರಿ ತಗೊಂಡು ಒಳ್ಳೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕಂತ ನಮ್ಮಲ್ಲಿ ಈ ರೀತಿ ವಿನಂತಿಸ್ಕೊಳ್ತೀನಿ. ಮತ್ತೆ ಇನ್ನೊಂದು ಊರು ಶಾಲೆ ಮುಚ್ಚೋಗುತ್ತೆ ಅಂತ ಇದ್ರು, ಶಾಲೆ ಮುಚ್ಚಲ್ಲ, ಒಂದು ವಿದ್ಯಾರ್ಥಿ ಇದ್ರು ನೀವು ಅನುಮತಿ ಕೊಟ್ಟರೆ ಮಾತ್ರ ಮುಚ್ಚೋದು. ಮೊದಲು ಆರ್ಡರ್ ಮಾಡಿದ್ರು 20 ಮಕ್ಕಳು ಕಡಿಮೆ ಇದ್ರೆ ಬೇರೆ ಸ್ಕೂಲ್ಗೆ ಹಾಕ್ತಾರೆ ಅಂತ, ಈಗ ಎಲ್ಲ ಕ್ಯಾನ್ಸಲ್ ಆಗಿದೆ ಈಗ ಸರ್ಕಾರದಲ್ಲಿ. ಈಗ ನಿಮ್ಮ ಮಕ್ಕಳು ನಿಮ್ಮೂರಲ್ಲೇ ಇರ್ತಾರೆ, ಒಳ್ಳೆ ಟೀಚರ್ಸ್ನ ಕೊಡ್ತಾರೆ, ನೀವೇನು ಭಯ ಪಡೋ ಅಗತ್ಯ ಇಲ್ಲ. ನೀವು ಇನ್ನೊಂದೇನಂದ್ರೆ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳ್ತಾರೆ, ಹಾಕ್ತಾರೆ. ಇವಾಗಲ್ಲ, ಇನ್ನು 5-6 ವರ್ಷಕ್ಕೆ ಮಾಡ್ತಾರೆ ಸಿದ್ದೇಪಲ್ಲಿ ಕ್ರಾಸಲ್ಲಿ. ಆವಾಗ ಇಷ್ಟ ಇದ್ರೆ ಕಳಿಸ್ಬೋದು, ಬಸ್ ಎಲ್ಲ ಕಳಿಸ್ತಾರೆ ಆವಾಗ. ಈಗ ಸದ್ಯಕ್ಕೆ ಏನು ಇಲ್ಲ, ಆರಾಮಾಗಿ ಸ್ಕೂಲ್ ಇಲ್ಲೇ ಇರುತ್ತೆ, ಹೀಗೆ ಓದ್ತಾ ಇರ್ತಾರೆ ಮಕ್ಕಳು. ಇನ್ನೊಬ್ಬ ಟೀಚರ್ಗೂ ಕೊಡ್ತಾರೆ. ಅಟ್ಲೀಸ್ಟ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಮಾರ್ಚ್ವರೆಗೂ ನಾನು ಇದ್ದೀನಿ ಅಂತ ತಿಳ್ಕೊಳ್ಳಿ. ಎಲ್ಲ ವಿದ್ಯಕ್ಕೂ ಮಾಡ್ತಾ ಇರ್ತೀನಿ, ನಾನು ಎಲ್ಲ ಕೆಲಸಗಳು ಮಾಡ್ತಾ ಇರ್ತೀನಿ. ಈ ಒಂದು ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಗೆ ಯಾವಾಗಲೂ ನಾನು ಚಿರಋಣಿ ಆಗಿರುತ್ತೀನಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.